ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹೇಳಿ ಕೇಶವ್ ಅವರೇ. ಹಲೋ ರಾಧಾ, ನಾನಿವತ್ತು ಪುಟ್ಟಕ್ಕನ ಮನೆಗೆ ಹೋಗಿ ಮದುವೆ ಕ್ಯಾನ್ಸಲ್ ಅಂತ ಹೇಳೋಣ ಅಂತಿದ್ದೀನಿ. ಅಲ್ಲ, ಬಂಗಾರಮ್ಮನೆ ಸತ್ ಮೇಲೆ ನಾನು ಯಾಕೆ ಸುಮ್ಮನ ಸೊಸೆ ಮಾಡ್ಕೊಳ್ಳಿ? ನಾನು ಹೋಗಿ ಈ ಮದುವೆ ನಡೆಯಲ್ಲ ಅಂತ ಹೇಳ್ಬಿಡ್ತೀನಿ. ಅಯ್ಯೋ ಸಾಹೇಬ್ರೆ, ದುಡಕ್ಬೇಡಿ, ಕೊನೆಗಳಿಗೆಲಿ ಮದ್ವೆ ಮುರಿಯಂಗ್ ಮಾಡುಮ್ಮ. ರಾಧಾ ಬ್ಯಾಡ ಕೇಳು. ಅದೆಲ್ಲ ಆಗಲ್ಲ, ನಾನು ಈಗಲೇ ಹೇಳ್ತೀನಿ. ಯೋನಿದ್ರಾದ ಮಂಟಪದಾಗೆ ಮದ್ವೆ ಮುರಿದು ಬಿದ್ದು ಆ ಪುಟ್ಟಕ್ಕನ್ ಮಾನ ಹೋಗಿ ಅವಳು ಎದೆ ಬಡ್ಕೊಂಡ್ ಸಾಯ್ತಾಳೆ ಅಂತ ನಾನು ಅನ್ಕೊಂಡಿದ್ರೆ ನೀನ್ ಅವ್ರ ಜೊತೆ ಸೇರ್ಕೊಂಡ್ ಬ್ಯಾಡ ಅಂತಿದ್ಯಲ್ಲ. ಅವ್ರ ಮಗ ಅವ್ರಿಷ್ಟ, ಏನಾದ್ರೂ ಮಾಡ್ಕೊ, ನಮ್ಗೆ ಯಾಕೆ? ಇದೇನ್ ರಾಧ ಇದು ಹಿಂಗ್ ಬಾಂಬ್ ಆಗ್ತಿದ್ಯಾ? ನೀನ್ ಮಾತಾಡ್ತಿರೋದ್ ನೋಡ್ತಿದ್ರೆ ನೀನ್ ನನ್ ವಿಷಯದಾಗೂ ಕೈ ಕೊಡೋಂಗ್ ಕಾಣ್ತಿದೆ. ನೋಡು, ನೀವು ನನಗ್ ಸಹಾಯ ಮಾಡ್ಲಿಲ್ಲ ಅಂದ್ರೆ ನಾನು ಸಹಾಯ ಮಾಡಕ್ಕೆಲ್ಲ ಗೆಪ್ತಿ ಇಟ್ಕೊಳ್ಳಿ. ರಾಜಿ ಅವ್ರೆ, ಹೀಗೆ ಕೋಪ ಮಾಡ್ಕೊಂಡ್ರೆ ಹೇಗೆ? ನೀವ್ ಅನ್ಕೊಂಡಂಗೆ ಈಗ್ಲೇ ಮದ್ವೆ ಮುರಿದ್ ಬೀಳಲ್ಲ. ಮತ್ತೆ ಆ ಕೇಸ್ವಪ್ಪ ಮದ್ವೆನ ಮುರಿತೀನಿ ಅಂತ ಹೇಳ್ತಾವ್ರೆ. ಅವ್ರು ಹೇಳ್ದಾಗೆ ಈಗ ಹೋಗಿ ಮದ್ವೆ ಕ್ಯಾನ್ಸಲ್ ಅಂತ ಏನಾದ್ರು ಹೇಳಿದ್ರೆ ಕಂಟಿ ಅವ್ರನ್ನ ಕೊಂಡೇ ಬಿಡ್ತಾನೆ. ನೀವು ಮೊದಲು ನನಗೆ ಆ ನಂಬರ್ ತಂದ್ಕೊಡಿ, ಮುಂದಿನೆಲ್ಲ ನಾನು ನೋಡ್ಕೊಂಡು. ಹಂಗಾದ್ರೆ ಸರಿ ಆಯ್ತು ರಾಧಾ, ನಾನು ಬರ್ತೀನಿ. ಏನು ರಾಧಾ ಇದೆಲ್ಲ? ನೀನು ಮಾತಾಡಿದ್ ನೋಡಿದ್ರೆ ರಾಜೇಶ್ವರಿ ಅವ್ರನ್ನ ಮೆಚ್ಚೋದಕ್ಕೆ ಅಂತಾನೆ ಹೇಳ್ದಂಗಿತ್ತು. ಆ ರಾಜೇಶ್ವರಿ ಅವರು ಒಂಥರ ಪಾಪಸ್ಗಳಿದ್ದಂಗೆ, ರಫ್ ಆಗಿ ಹ್ಯಾಂಡಲ್ ಮಾಡಿದ್ರೆ ನಮ್ಮ ಕೈಗೆ ಮುಳ್ಳು. ನಮ್ಮ ಟಾರ್ಗೆಟ್ ಏನಿದ್ರು ಆ ಸಹನ ಕಂಡು. ಪುಟ್ಟಕ್ಕ ಏನಾದ್ರೆ ನಮ್ಗೇನಾಗ್ಬೇಕು? ಸುಮಾ, ಅವ ಎಲ್ರು ಎಲ್ಲಿದ್ದೀರಾ? ಬಂದೆ 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 ಕಣಪ್ಪ. ಸರಿ, ಡಾಕ್ಟ್ರ್ ಏನಂದ್ರಪ್ಪ? ಅವ ಅದನ್ನೆಲ್ಲ ಆಮೇಲೆ ಕೇಳ್ತೀನಿ, ಮೊದಲು ಸಿಹಿ ತಗೋ. ಯಾಕಲ್ಲವ ಇದೇನು ಹೇಳಿ ಅಂದ್ರೆ ಎಲ್ರು ಮಗ ಹುಟ್ಟಿದ ಮ್ಯಾಕ್ ಸಿ ಅಂತಾರೆ, ನೀವ್ ಈಗ್ಲೇ ಅಂತ ಇದ್ದೀರಿ. ಇವತ್ತು ನನ್ನ ಬಂಗಾರನ ಎದೆ ಪಡ್ತಾ ಕೇಳ್ದೆ ಮಾವಯ್ಯ, ಅದಕ್ಕೆ ಐಸಿ ಇದೇ ಬರ್ತಾನ. ಅದ್ ಹೇಗ್ ಬಾವ? ಸ್ಕ್ಯಾನಿಂಗ್ ಅಲ್ಲಿ ಮಗು ಹಾಟ್ಬಿಟ್ ಕೇಳುತ್ತಲ್ಲ ಸುಮಾ, ಅದನ್ನ ಕೇಳಿ ಅವ್ರು ಹೀಗೆ ಹೇಳ್ತಿದ್ದಾರೆ. ಓ ಹೌದಾ? ಮಗು ಹೇಗಿದೆಯಂತಕ್ಕ? ಏನು ತೊಂದ್ರೆ ಇಲ್ಲ ಅಂತ ತಾನೆ? ನನ್ ಬಂಗಾರ ಹುಟ್ಟು ಬರೋವಾಗ ಏನ್ ತೊಂದ್ರೆ ಅವ? ನಮ್ಮನ್ನ ಬುಟ್ಟಿರಕ್ ಹಾಕ್ದೆ ಇವ್ರ ಮಡ್ಲ್ ಸೇರ್ತಾವ್ರೆ. ಡಾಕ್ಟ್ರು ಅವ್ವ ಮತ್ತೆ ಮಗು ಇಬ್ರು ಸೂಪರ್ ಅಂತ ಹೇಳೋರೆ. ಅವ್ವ ನನ್ಗಂತೂ ಬಂಗಾರನ ಎದೆ ಪಡ್ತಾ ಕೇಳ್ಬಿಟ್ಟು ಕುಂದಾಡೋಷ್ಟು ಖುಷಿ ಆಯ್ತೈತೆ. ಅವ್ವ ನಿಂಗೆ ಗೆಪ್ತೈತಾ? ಬಂಗಾರಂಗೆ ಗುಂಡೆಟ್ ಬಿದ್ದಾಗ ಕೊನೆದಾಗ ನೀನೆ ಅವ್ರ ನಾಡಿ ಮಿಡ್ತಾ ನೋಡಿ ಆಸ್ಪತ್ರೆಗೆ ಸೇರ್ಸುಮ ಅಂತ ಹೇಳಿದ್ದೆ. ಅದೇ ಇವತ್ತು ನನ್ ಬಂಗಾರನ್ ಮೊದಲನೇ ಇದೆ ಬಡಿತಾನ ನಾನೇ ಕೇಳಿದ್ದೀನವ್ವ. ನಮ್ಮಿಬ್ಬರ ಮ್ಯಾಕು ನನ್ ಬಂಗಾರಂಗೆ ಸಾನೇ ಆಸೆ. ಹೋಲಿ ಬಿಡಪ್ಪ, ಅಮ್ಮವ್ರನ್ನ ಕಳ್ಕೊಂಡು ನಾವೆಲ್ಲ ನೋವಾಗಿದ್ವಿ. ಈಗ ಮತ್ತೆ ಅವರೇ ಬಂದು ಜೀವ ತುಂಬೋರಲ್ಲ. ಈಗ ನಿನ್ನ ಮಕ್ಕಳ ಮ್ಯಾಗ ಸಂತೋಷ ನೋಡಿ ನನಗೆ ಶಾನ ಸಂತೋಷ ಆಯ್ತಾ ಇದೆ ಕಣಪ್ಪ. ಅದೇಂದ್ರೆ ಇದೇ ಖುಷಿನಾಗೆ ನಾನು ಇನ್ನೊಂದು ಸ್ವೀಟ್ ತಕೊಂಬೋದ? ಅಯ್ಯೋ ತಗೊಳ್ಳಿ ಮಾವಯ್ಯ.
ಈ ಕಂಟಿಗೆ ಹೊಸ ಹುರುಪ್ ಬಂದೈತೆ. ಇದೇ ಜೋಶ್ನಾಗೆ ಸುಮಾ ಸಚಿನ್ ಮದುವೆ ಕೂಡ ಮಾಡಿ ಮುಗಿಸ್ಬಿಡುಮ. ನಮ್ಮವ್ವ ವಾಪಸ್ ಬರೋಷ್ಟ್ರಾಗೆ ಹಳೆ ಜನ್ಮದ ಆಸೆಗಳೆಲ್ಲ ತೀರೋಗಿರ್ಬೇಕು. ನಿನ್ನ ಖುಷಿನೇ ನನ್ನ ಖುಷಿ ಕಣಪ್ಪ. ನೇಹ, ನಿನ್ನ ಋಣನ ನಾವು ಯಾವತ್ತೂ ತೀರ್ಸೋಕ್ಕಾಗಕ್ಕಿಲ್ಲ ಕಣವಿ. ನಂಗೆ ಮಗಳಾದೆ, ಸಿರಿಗೆ ಎಂಡ್ರಾದೆ, ಈಗ ಅಮ್ಮವ್ರನ್ನೇ ಹೊಟ್ಟೆಲಿ ಒತ್ಕೊಂಡಿದೀಯಾ. ಹೆಂಗೆ ನಿನ್ನ ಋಣ ತೀರ್ಸೋದು ನಾವು? ನಿಮ್ಮಂಥವ್ರ ಮಧ್ಯೆ ನಾನು ಬದುಕ್ತಿದ್ದೀನಲ್ಲ, ಅದು ನನ್ನ ಪುಣ್ಯ. ನನ್ನ ಸತ್ರು ನೀವೆಲ್ಲ ಚೆನ್ನಾಗಿರ್ಬೇಕು. ಬಿಡ್ತವನ್ನಿ, ಇನ್ಮೇಲೆ ಯಾರ ಜೀವನ ಹೋಗಕ್ಕಿಲ್ಲ, ಎಲ್ರು ಖುಷಿಯಾಗಿರ್ತಾರೆ. ನೀವು ಇನ್ಮ್ಯಾಕಾದ್ರು ಸ್ವಲ್ಪ ಚಂದಾಗಿ ತಿಂದು ಗಟ್ಮುಟ್ಟಾಗಿ ಸುಮ್ಮನೆ ಮದ್ವೆಗೆ ನಿಮ್ದೆ ಓಡಾಟ ಎಲ್ಲ. ಏ ಸಿರಿ, ಹಂಗೆ ಬಸ್ರಿ ಹಂಗಸು ಹೆಂಗಂದ್ರೆ ಹಂಗೆ ಓಡಾಡಕ್ಕಾಗ್ತದ? ಅದು ಹಂಗಲ್ಲವಾ ಬಂಗಾರಂಗೆ ಸುಮಾ ಸಚಿನ್ ಮದುವೆನಾಗಿ ಅವರೇ ನಿಂತು ಎಲ್ಲ ಕೆಲಸನೂ ಮಾಡಬೇಕು, ಓಡಾಡಬೇಕು ಅಂತ ಸಾನೇ ಆಸೆ ಇತ್ತು. ಆದ್ರೆ ಈಗ ಬಂಗಾರ ಇವ್ರು ಹೊಟ್ಟೆನಾಗ ಅವರಲ್ವೇ, ಇವರೇ ಓಡಾಡಬೇಕು. ಓ ಹಂಗೆ ಆಗ್ಬೇಡು. ಇದೇನಿದು? ನಾನು ಈ ಮದುವೆ ನಿಲ್ಸೋಣ ಅಂತ ಬಂದರೆ ಇವರು ಮದುವೆ ಮಾಡೋ ಥರನೇ ಮಾತಾಡ್ತಿದ್ದಾರೆ. ಏನೇ ಆಗಲಿ, ಮದುವೆ ನಡೆಯಲ್ಲ ಅಂತ ಹೇಳ್ಬಿಡ್ತೀನಿ. ನಮಸ್ಕಾರ. ಓ, ನೆಂದವ್ರು ಮಂದಾಗ ಎಂದಾಗ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ವಿ, ನೀವೇ ಬಂದು. ಅಂಕಲ್, ಸಚಿನ್ ಬರ್ಲಿಲ್ವಾ? ಇಲ್ಲಮ್ಮ, ಒಂದು ಮುಖ್ಯವಾದ ವಿಷಯ ಮಾತಾಡೋದಿತ್ತು, ಅದಕ್ಕೆ ನಾನೇ ಹೇಳೋಣ ಅಂತ ಬಂದೆ. ನೀವೇನು ಒಳಗೆ ಬಂದಿರ ನನಗೆ ಗೊತ್ತೈತೆ. ಮೊದಲು ಸಿಗ್ತೀನಿ. ಸ್ವೀಟ್ ಎಲ್ಲ ನಂಗೆ ಬೇಡ. ಅಯ್ಯ, ನೀ ಒಳ್ಳೆ ತಗೊಳ್ಳಿ. ಮದುವೆ ಆಯ್ತದೋ ಇಲ್ಲ ಅನ್ನೋ ಟೆನ್ಷನ್ ತಾನೆ. ನೀವೇನು ಯೋಚನೆ ಮಾಡಬೇಡಿ, ಸುಮಾ ಸಚಿನ್ ಮದುವೆ ಹಾಗೆ ಆಯ್ತದೆ. ಆರಿಬ್ರು ಮದುವೆ ಆಗಬೇಕು ಅನ್ನೋದು ನನ್ನ ಬಂಗಾರನ ಕನಸು. ಅದನ್ನು ಈಡೇರಿಸೋ ಜವಾಬ್ದಾರಿ ನಾನು. ಇದೇನಿದು? ಇವನು ಹೀಗೆ ಹೇಳ್ತಿದ್ದಾನೆ, ಕೊನೆ ಆಸೆ ಬೇರೆ ಅಂತ ಹೇಳ್ತಿದ್ದಾನೆ. ಈಗ ನಾನೇನಾದರೂ ಆಗಲ್ಲ ಅಂದರೆ ಸುಮ್ಮನೆ ಬಿಡ್ತಾನಾ?